ನಮಸ್ಕಾರ. ನ್ಯೂಸ್ 18 ಕನ್ನಡ ನೆಟ್ವರ್ಕ್ 18 ಅಂಗಸಂಸ್ಥೆಯ ಹೆಮ್ಮೆಯ ಸುದ್ದಿವಾಹಿನಿ. ನಾಡು ನುಡಿಗಾಗಿ ಸದಾ ಧ್ವನಿಯಾಗಿರುವ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ನ್ಯೂಸ್ 18 ಕನ್ನಡ ಕರುನಾಡಿನ ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಬಂದಿದೆ. ಕರುನಾಡು ಸಾಧಕರ ಬೀಡು. ಕೋಟ್ಯಾಂತರ ಜನರ ನಡುವೆ, ಸಾವಿರಾರು ಸಾಧಕರ ನಡುವೆ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಹುಡುಕಿ ಅವರನ್ನ ಪ್ರತಿ ವರ್ಷ ಗೌರವಿಸ್ತಾ ಬಂದಿದೆ. ಅದಕ್ಕಾಗಿ ರೂಪುಗೊಂಡಿದ್ದು ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ವರ್ಷದ ಕಾರ್ಯಕ್ರಮ ಹೇಗಿತ್ತು, ಯಾರೆಲ್ಲ ಗಣ್ಯರು ಬಂದಿದ್ರು, ಕಾರ್ಯಕ್ರಮದ ಸಿದ್ಧತೆ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನೆಟ್ವರ್ಕ್ 18 ದೇಶದ ಅತಿದೊಡ್ಡ ಸುದ್ದಿಜಾಲ. ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು. 15 ಭಾಷೆಗಳು, 26 ರಾಜ್ಯಗಳು, 1200ಕ್ಕೂ ಹೆಚ್ಚು ವರದಿಗಾರರು, 67 ಕೋಟಿ ಹೆಚ್ಚಿನ ವೀಕ್ಷಕರನ್ನ ಹೊಂದಿರುವ ಭಾರತದ ನಂಬರ್ 1 ನೆಟ್ವರ್ಕ್. ಈ ನೆಟ್ವರ್ಕ್ 18 ನ ಹೆಮ್ಮೆಯ ಪ್ರಸ್ತುತಿ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರ ಗಟ್ಟಿ ಧ್ವನಿಯಾಗಿರುವ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ. ವಸ್ತುನಿಷ್ಠ ವರದಿ ನೀಡುವುದರ ಜೊತೆಗೆ ಜವಾಬ್ದಾರಿಯುತ ಸಮಾಜದ ನಿರ್ಮಾಣವೇ ನ್ಯೂಸ್ 18 ಕನ್ನಡದ ಗುರಿ ಮತ್ತು ಬದ್ಧತೆ. ಇದೇ ಕಾರಣಕ್ಕಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಕೊಡುಗೆ ನೀಡಿದ ಮಹನೀಯರನ್ನ ಗುರುತಿಸಿ ಗೌರವಿಸುವ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಕೃಷಿಯಲ್ಲೇ ಹೊಸತನ ತಂದು ಇತರರಿಗೆ ಮಾದರಿಯಾದ ಅನ್ನದಾತರಿದ್ದಾರೆ. ಇಂಥ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಅಪರೂಪದ ಪರಿಕಲ್ಪನೆಯೇ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ. ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನ್ಯೂಸ್ 18 ಇವತ್ತು ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಮನ್ನೆಲ್ಲ ದುರ್ಸುವಂತ ಕೆಲಸ ಟಿವಿ 18 ಮಾಡಿದೆ. 2003ರಿಂದಲೂ ಪ್ರತಿ ವರ್ಷ ಸಮಾಜಕ್ಕಾಗಿ ದುಡಿದ ಅನೇಕ ಶ್ರಮಜೀವಿಗಳನ್ನ, ಕರುನಾಡಿಗೆ ಕೀರ್ತಿ ತಂದ ಕಣ್ಮಣಿಗಳನ್ನ ವರ್ಷದ ಕನ್ನಡಿಗ ಪ್ರಶಸ್ತಿಯ ಮೂಲಕ ಗೌರವಿಸುತ್ತಾ ಬರಲಾಗಿದೆ. ನ್ಯೂಸ್ 18 ಚಾನೆಲ್ ಕನ್ನಡಿಗರ ಬಗ್ಗೆ ಇರುವಂತಹ ಕಳಕಳಿ ನಿಜವಾಗ್ಲೂ ಕೂಡ ಮೆಚ್ಚುವಂತದ್ದು. ನ್ಯೂಸ್ 18 ಅವರ ಆಯ್ಕೆ ಬಹಳ ಅತ್ಯುತ್ತಮವಾದಂತಹ ಆಯ್ಕೆ. ಸ್ಪೋರ್ಟ್ಸ್ ಮನ್ಗೆ ಈ ಪ್ರಶಸ್ತಿ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕನ್ನಡಿಗರನ್ನ ಬೆನ್ನು ತಟ್ಟಿ ಸಾಧನೆಗೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥ ನ್ಯೂಸ್ 18 ಅವರು ಸುದ್ದಿ ಮಾಧ್ಯಮದಲ್ಲಿ ವೈದ್ಯರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದ ಯುವಕರಿಗೆ ಒಂದು ಪ್ರೇರಣೆ. ನಮ್ಮಂತ ಯಂಗ್ಸ್ಟರ್ಸ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ರೀಡೆಯ ಸಾಧಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನ್ನರೀಸ್. ಸಾಹಿತ್ಯ, ಕಲೆ, ವಿಜ್ಞಾನ, ಕ್ರೀಡೆ, ಸಮಾಜ ಸೇವೆ ಹೀಗೆ 10 ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹನೀಯರನ್ನ ಗುರುತಿಸಿ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಇದು ಕೇವಲ ಪ್ರಶಸ್ತಿಯಲ್ಲ, ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದ ಸಾಧಕರಿಗೆ ನಾಡು ಸಲ್ಲಿಸುವ ಗೌರವವಾಗಿದೆ. ವೇದಿಕೆ ಒಂದೇ, ಸಾಧಕರು ನೂರಾರು. ಈ ಹೆಮ್ಮೆಯ ಪರಂಪರೆಯ ಮೊದಲ ಪುರಸ್ಕೃತರೇ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ನಿಮ್ಮೆಲ್ಲರ ನೆಚ್ಚಿನ ಅಣ್ಣವರು. ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಈ ತರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತಹ ಮಹನೀಯರು ಇವತ್ತಿನ ದಿವಸ ಇಲ್ಲಿ ದಯಮಾಡಿಸಿ ನಮಗೆ ಈ ಪಾರಿತೋಷಿಕನ ಕೊಟ್ಟು ನಮ್ಮನ್ನ ಅಭಿನಂದಿಸೋದ್ರ ಜೊತೆಲಿ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಗಂಗೂಬಾಯಿ ಹಾನಗಲ್, ಡಾಕ್ಟರ್ HS ವೆಂಕಟೇಶಮೂರ್ತಿ, ಸರಜು ಕಾಡ್ಕರ್, ಶಿವರಾಜ್ ಕುಮಾರ್ ಹೀಗೆ ಒಬ್ಬೊಬ್ಬ ಪುರಸ್ಕೃತರು ಕೂಡ ಕನ್ನಡಿಗರ ಕಣ್ಮಣಿಗಳು. ಕರ್ನಾಟಕದ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ, ಬೆಂಗಳೂರಿಗೆ ಹೈಟೆಕ್ ಸಿಟಿಯ ಸ್ವರೂಪ ನೀಡಿದ ನೇತಾರ SN ಕೃಷ್ಣ ಅವರಿಗೆ ಜೀವಮಾನ ಸಾಧನೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡಿ ಹೆಮ್ಮೆಯಿಂದ ಗೌರವಿಸುವ ಅಪರೂಪದ ಕ್ಷಣವಿದು. ಜೀವಮಾನ ಸಾಧನೆ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಶ್ರೀಯುತ SN ಕೃಷ್ಣ ಸರ್ ಅವರು.
ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನ ಪಡ್ಕೋತಿದ್ದಾರೆ ಶ್ರೀಯುತ SM ಕೃಷ್ಣ ಸರ್. ಒಂದು ಗೌರವದ ಚಪ್ಪಾಳೆ ಬರಬೇಕಾಗಿ ಕೋರಿಕೆ. ನ್ಯೂಸ್ 18 ವರ್ಷದ ಕನ್ನಡಿಗ ಜೀವಮಾನ ಸಾಧನೆ ಶ್ರೀಯುತ SM ಕೃಷ್ಣ ಸರ್. ತನ್ನ ಹೆಮ್ಮೆಯ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ನ್ಯೂಸ್ 18 ವರ್ಷದ ಕನ್ನಡಿಗ ಪ್ರಶಸ್ತಿ ಸಂಭ್ರಮಕ್ಕೆ ಸಜ್ಜಾಗಿದೆ. 6.5 ಕೋಟಿ ಕನ್ನಡಿಗರಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಹೆಕ್ಕಿ ತೆಗೆದಿದೆ ಗಣ್ಯರ ಆಯ್ಕೆ ಸಮಿತಿ. ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ SG ಸಿದ್ದರಾಮಯ್ಯ, ರಾಜ್ಯ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಖ್ಯಾತ ನಟ ಹಾಗೂ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ಮಳೆ ಹುಡುಗಿ ಶ್ರೀಮತಿ ಪೂಜಾ ಗಾಂಧಿ, ರೈತ ನಾಯಕ ಹಾಗೂ ಕೃಷಿ ತಜ್ಞ ತೇಜಸ್ವಿ ಪಟೇಲ್, ಇಸ್ರೋದ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ LV ಪ್ರಸಾದ್, ಮ್ಯಾಚ್ ಪಾಯಿಂಟ್ ಟೇಬಲ್ ಟೆನ್ನಿಸ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟು GK ವಿಶ್ವನಾಥ್, DP ಸತೀಶ್, ಎಡಿಟೋರಿಯಲ್ ಅಡ್ವೈಸರ್ ನೆಟ್ವರ್ಕ್ 18 ಸೌತ್ ಮತ್ತು ಹರಿಪ್ರಸಾದ್ ಎ, ಸಂಪಾದಕರು ನ್ಯೂಸ್ 18 ಕನ್ನಡ ಇವರನ್ನ ಒಳಗೊಂಡ ಆಯ್ಕೆ ಸಮಿತಿ ಸಾವಿರಾರು ಸಾಧಕರಲ್ಲಿ ವಿಭಾಗವಾರು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ನ್ಯೂಸ್ 18 ಪ್ರಾರಂಭಿಸಿದಂಥ 9 ಕ್ಷೇತ್ರಗಳ ಉತ್ತಮ ಮತ್ತು ಶ್ರೇಷ್ಠ ನಟರುಗಳನ್ನು, ಸಾಹಿತಿಗಳನ್ನು ಕುರಿತಂತೆ ಆಯ್ಕೆ ಸಮಿತಿ ನಡೀತು. ಇವತ್ತು ನಾವು ಎಲ್ಲ ಕ್ಷೇತ್ರದವರು ಕೂಡ ಸೇರಿಕೊಂಡಂತೆ ತುಂಬ ಆರೋಗ್ಯಕರವಾದ ರೀತಿಯೊಳಗೆ ಚರ್ಚೆ ಮಾಡಿಸಿ ಆ ಚರ್ಚೆಯ ಫಲಿತವಾಗಿ ಇವತ್ತು ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಈ ವರ್ಷದ ಕನ್ನಡಿಗರ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇವೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಷ್ಟರ ಮಟ್ಟಿಗೆ ಸ್ಪರ್ಧೆ ಇತ್ತು. ಅದರಲ್ಲಿಯೂ ಕೂಡ ನಾವು ಹೆಚ್ಚಿನದಾಗಿ ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಮತ್ತು ಗುಣಾತ್ಮಕತೆಯನ್ನು ಗೌರವಿಸಿದ ರೀತಿಯೊಳಗೆ ಆಯ್ಕೆ ಮಾಡಿದ್ದೀವಿ ಎನ್ನುವ ಸಂತೋಷ ನಮಗಿದೆ. ಇವರು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಒಂದು ವರ್ಷದ ಕನ್ನಡಿಗ ಉತ್ತಮರಾಗಿದ್ದಾರೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಲೇಬೇಕಲ್ಲ, ಇಂಥವ್ರು ಅಂತ ನಾವು ಮಾಡಿದ್ದೀವಿ. ಸಿನಿಮಾದಲ್ಲಾಗ್ಬೋದು, ಕೃಷಿಯಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗ್ಬೋದು ಮತ್ತು ಸಮಾಜ ಸೇವೆಯಲ್ಲಾಗ್ಬೋದು ಒಳ್ಳೆಯ ಒಂದು ಸೆಲೆಕ್ಷನ್ ಆಗಿದೆ ಅಂತ ನಮಗನ್ನಿಸ್ತಾ ಇದೆ. ಮುಂದಕ್ಕೆ ನಮ್ಮ TV ಪ್ರಸಾರ ನಿಮ್ಮ ಹತ್ರ ಬರುತ್ತೆ, ಅದರಲ್ಲಿ ನೀವು ನೋಡಿ ಆನಂದ ಪಡಿ. ಇವತ್ತಿಂದ ಪ್ರಕ್ರಿಯೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಸಾಧಕರು ಬಂದಿದ್ದರು. ಇವಾಗ ಸಿನಿಮಾ ಕ್ಷೇತ್ರದಲ್ಲಿ ಸಾಧು ಕೋಕಿಲ ಅವರು, ಪೂಜಾ ಗಾಂಧಿ ಅವ್ರನ್ನ ಕರೆಸಿದ್ರಿ. ಆಮೇಲೆ ಸಿದ್ದರಾಮಯ್ಯ ಅನ್ನೋರು ಸಾಹಿತ್ಯ ಸೇರಿಸ್ತದಲ್ಲಿದ್ದರು. ವಿಜ್ಞಾನ ಕ್ಷೇತ್ರದ ಪ್ರಸಾದ್ ಅಂತ ಬಂದಿದ್ದರು. ಕ್ರೀಡಾ ಕ್ಷೇತ್ರದಲ್ಲಿ ನಾನು 5 ಬಾರಿ ನ್ಯಾಷನಲ್ ಚಾಂಪಿಯನು, ಇಂಡಿಯನ್ ಟೀಮ್ ಕೋಚ್ ಆಗಿರೋದ್ರಿಂದ ಟೇಬಲ್ ಟೆನ್ನಿಸ್ ಆಟಗಾರದಲ್ಲಿ ನನ್ನನ್ನು ಕರೆದಿದ್ದರು. ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸೋದು ಭಾಳ ನಮಗೆ ಸಂತೋಷ ಆಗಿದೆ. ಆಮೇಲೆ ನನ್ನ ಆಟದನ್ನೊಂದು ರೆಕಗ್ನೈಸ್ ಮಾಡಿರೋದನ್ನ ನನಗೆ ನ್ಯೂಸ್ 18ಗೆ ನಾನು ಭಾಳ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿವಿಧ ಕ್ಷೇತ್ರಗಳಲ್ಲಿ ಇರೋ ಸಾಧಕರಿಗೆ ಒಂದು ಪ್ರೋತ್ಸಾಹನ ನೀಡೋದು, ಅವ್ರಿಗೆ ಒಂದು ವೇದಿಕೆ ಕೊಡೋದು. ನಾವು ಅಂದರೆ 7 ಕೋಟಿ ಈಗ ಕರ್ನಾಟಕದ ಜನಸಂಖ್ಯೆ ನಾವು ಆಗಿದ್ದೀವಿ, ಅದಕ್ಕಿಂತ ಜಾಸ್ತಿನೇ ಆಗಿದ್ದೀವಿ. ಸೊ ನೀವು ನೋಡಿ, ಫ್ರಾನ್ಸ್, ಜರ್ಮನಿ, ಸುಮಾರು ದೇಶಗಳದ್ದು ಸಮಾಂತರವಾಗಿ ನಮ್ಮ ಜನಸಂಖ್ಯೆ ಇರೋದು. ಸೊ ನಾವು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಡ್ಬೋದು, ನಾವು ನಮ್ಮ ದೇಶನ ಯಾವ ರೀತಿ ಇನ್ನೂ ಬಲಿಷ್ಠ ಮಾಡ್ಬೋದು ಅಂತ. ಸೊ ಈ ಕನ್ನಡಿಗರಿಗೆ ಏನು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಸ್ಫೂರ್ತಿದಾಯಕ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಬೇರೆ ಜ್ಯೂರಿ ಮೆಂಬರ್ಸು ಎಲ್ಲ ಆಯಾ ಕ್ಷೇತ್ರದ ಪರಿಣಿತರಿದ್ದಿದ್ದರಿಂದ ಕೆಲಸ ಭಾಳ ಸುಲಭ ಆಯಿತು. ಆ್ಯಂಡು ಕೊನೆ ಆಯ್ಕೆ ಮಾಡಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಎಲ್ಲ ಒಳ್ಳೆಯ ಆಯ್ಕೆಯಾಗಿದೆ ಅಂತ, ಯಾವುದೇ ಪೂರ್ವಾಗ್ರಹ ಇಲ್ದಿರ ಮಾಡಿರೋಂಥ ಆಯ್ಕೆ ಅಂತ ಅನ್ನಿಸ್ತು ನನಗೆ. ತುಂಬ ಪ್ರಕ್ರಿಯೆ ಚೆನ್ನಾಗಿತ್ತು. ಸೊ TV 18 ಅವ್ರಿಗೆ ನನ್ನ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್ ಇಂಥ ಒಳ್ಳೆಯ ಒಂದು ಕೆಲಸ ಮಾಡ್ತಿರೋದಕ್ಕೆ. ನ್ಯೂಸ್ 18 ವಾಹಿನಿ ನಂಬರ್ 1 ಚಾನಲ್ ಆಗ್ತಾ ಇರೋದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವರ್ಷ ಕನ್ನಡಿಗ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಏನಿತ್ತು ತುಂಬ ಚೆನ್ನಾಗಿತ್ತು. ಎಲ್ಲ ಆಪ್ಷನ್ಗಳು ಯಾವ್ದು ಆಯ್ಕೆ ಮಾಡಬೇಕು ಅನ್ನೋದನ್ನೇ ಹಲವಾರು ಬಾರಿ ಯೋಚಿಸಿ ಆಯ್ಕೆ ಮಾಡಬೇಕಾದಂಥ ಆಯ್ಕೆಗಳನ್ನ ಪ್ರಸ್ತಾಪ ಮಾಡಿದರು.
ಈ ಆಯ್ಕೆಯನ್ನು ನಾವು ಬೇರೆ ಪ್ರಶಸ್ತಿ ಕೊಡಬೇಕಾದ್ರೆ ಈ ಆಯ್ಕೆಯ ದಾರಿನ ನಾವು ಅನುಸರಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಹೆಮ್ಮೆಯ ಕನ್ನಡಿಗ ಆಯ್ಕೆ ಆದವ್ರಿಗೂ ಅಭಿನಂದಿಸ್ತಾ ಪ್ರಕ್ರಿಯೆ ಕೂಡ ಸಂತೋಷ ತಂದಿದೆ. ಮತ್ತು ನ್ಯೂಸ್18 ತನ್ನ ಈ ಹಾದಿನ ಮುಂದುವರಿಸ್ತಾ ಇನ್ನೂ ಹೆಚ್ಚೆಚ್ಚು ಒಂದು ಆಯ್ಕೆ ಮಾಡಬೇಕಾದ್ರೆ ಅವರ ಸಾಧನೆಯ ಜೊತೆಗೆ ಸಮಾಜಕ್ಕಾಗ ಇಂಪ್ಯಾಕ್ಟನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ. ಆ ದೃಷ್ಟಿಯಿಂದ ಆಯ್ಕೆಯಾದ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಮೂಲಕ ಸಮಾಜಕ್ಕೆ ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡಲಿ ಅಂತ ಹಾರೈಸ್ತೀನಿ. ಕರುನಾಡಿನ ಸಾಧಕರನ್ನ ಸನ್ಮಾನಿಸು ಅಪರೂಪದ ಕ್ಷಣ. ಡಾಕ್ಟರ್ ರಾಜ್ಕುಮಾರ್, ಜಸ್ಟಿಸ್ ಎನ್ ವೆಂಕಟಾಚಲಯ್ಯ ಅವರಿಂದ ಹಿಡಿದು ಡಾಕ್ಟರ್ ಶಿವರಾಜ್ ಕುಮಾರ್ ವರೆಗೆ ಕರ್ನಾಟಕದ ಕಣ್ಮಣಿಗಳನ್ನ ಗೌರವಿಸುವ ಸರದಿ ಈಗ ಮತ್ತೊಮ್ಮೆ. ಇದೇ ಮಾರ್ಚ್ 2ರಂದು ವರ್ಷದ ಕನ್ನಡಿಗ ಕಾರ್ಯಕ್ರಮ ಆಯ್ಕೆ ಸಮಿತಿ ಮೂಲಕ ಕನ್ನಡಿಗರ ಮನಗೆದ್ದಿರುವ ಸಾಧಕರನ್ನ ಗುರುತಿಸಿ ಗೌರವಿಸುವ ಹೆಮ್ಮೆಯ ಕ್ಷಣ ಬಂದಿದೆ. ನ್ಯೂಸ್18 ಕನ್ನಡದ ಪ್ರತಿಷ್ಠಿತ ಕಾರ್ಯಕ್ರಮ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 2003ರಿಂದ ಇಲ್ಲಿ ತನಕ ಗಣ್ಯಾತಿ ಗಣ್ಯರ ಸಾಧನೆಗಳನ್ನು ಸಂಭ್ರಮಿಸಿದೆ ನಿಮ್ಮ ನ್ಯೂಸ್18 ಕನ್ನಡ. ಈ ವರ್ಷವೂ 12 ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗುರುತಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ರು. ರಾಜಕೀಯ ನಾಯಕರು, ಸಿನಿಲೋಕದ ಸೆಲೆಬ್ರಿಟಿಗಳ ಜೊತೆಗೆ ಕಾರ್ಯಕ್ರಮದ ಪ್ರಾಯೋಜಕರು ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾದರು. ಈ ವೇಳೆ ಅವ್ರು ಏನು ಹೇಳಿದ್ರು ಗೊತ್ತಾ? ನೀವೇ ನೋಡಿ. ನ್ಯೂಸ್18 ಕನ್ನಡ ವರ್ಷದ ಕನ್ನಡಿಗ 2026. ಈ ಒಂದು ಪ್ರಶಸ್ತಿಯನ್ನ ನಾವು ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಕೂಡ ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ವರ್ಷದ ಕನ್ನಡಿಗರನ್ನ ಗುರುತಿಸಿ ಕೊಡ್ತಾ ಇದ್ದಾರಲ್ಲ, ಅದೊಂದು ಹೆಮ್ಮೆಯ ವಿಷಯ. ಇದು ಎಲ್ಲ ವರ್ಷ ನಡೀಲಿ, ಇಡೀ ಒಂದು ದಿವಸ ಅಲ್ಲ, ಇಡೀ ವರ್ಷ ನಡೀಲಿ ಅಂತ ನಾವು ವೈಟ್ ಗೋಲ್ಡ್ ಅವರು ನಿಮ್ಮ ಜೊತೆ ಎವ್ರಿ ಇಯರ್ ನಿಮ್ಮ ಜೊತೆ ಇರ್ತೀರಿ ಅಂತ ಒಂದು ಕಮಿಟ್ಮೆಂಟು ನಾನು ಹೇಳಕ್ಕೆ ಬಯಸ್ತೀನಿ. ಮೊದಲಿಗೆ ನ್ಯೂಸ್18 ವತಿಯಿಂದ ವರ್ಷದ ಕನ್ನಡಿಗ ಅವಾರ್ಡ್ ಪಡೆದಂಥ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಕಳೆದ 25 ವರ್ಷದಿಂದನೂ ಕೂಡ ಈ ಒಂದು ಅವಾರ್ಡ್ನ ನ್ಯೂಸ್18 ಅವರು ಕೊಡ್ತಾ ಬಂದಿರೋದು ಶ್ಲಾಘನೀಯ. ನ್ಯೂಸ್18 ಚಾನಲ್ ಜೊತೆಗೆ ಸಾಮಾಜಿಕ ಜವಾಬ್ದಾರಿನೂ ಕೂಡ ಚಾನಲ್ನವ್ರು ಮಾಡ್ತಿದ್ದಾರೆ. ಇದು ಕೊಡೋದ್ರ ಮುಖಾಂತರ, ಪ್ರಶಸ್ತಿನ ಕೊಡೋದ್ರ ಮುಖಾಂತರ ಗ್ರಾಮೀಣ ಭಾಗದಲ್ಲಾಗ್ಬೋದು, ಭಾಳ ಶ್ರಮಪಟ್ಟು ಮೇಲೆ ಬಂದಿರೋಂಥವ್ರಿಗೆ ಕ್ರೀಡೆಲಾಗಲಿ, ಸಂಗೀತದಾಗಲಿ, ಸಾಹಿತ್ಯದಾಗಲಿ, ಚಲನಚಿತ್ರದಾಗಲಿ ಅವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡೋದು ಇನ್ನೂ ಹೆಚ್ಚಿನ ಜವಾಬ್ದಾರಿನ ಅವ್ರ ಮೇಲೆ ಕೊಟ್ಟಂತ ಆಗುತ್ತೆ. ನಾವು ಕೂಡ ಅರವಿಂದ್ ಪ್ರಾಪರ್ಟಿ ವತಿಯಿಂದ, ಅರವಿಂದ್ ಸ್ಕೂಲ್ ವತಿಯಿಂದ ನಿಮ್ಮ ಚಾನಲ್ನವರು ಮಾಡ್ತಾ ಇರೋಂಥ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಯಲ್ಲಿ ಸಹಕಾರವನ್ನು ಮುಂದೆನೂ ಕೊಡ್ತೇವೆ. ಮೊದಲನೇದಾಗಿ ಎಲ್ಲ ನ್ಯೂಸ್18 ವೀಕ್ಷಕರಿಗೆ ನಮಸ್ಕಾರಗಳು. XLPU ಕಾಲೇಜ್ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತಿದ್ದೇವೆ. ಯಾರೆಲ್ಲ ಇವತ್ತು ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಗುರುವಾನ್ಕೆರೆ XLPU ಕಾಲೇಜ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ತುಂಬ ಖುಷಿ ಪಡ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ನೀವು ಒಂದು ಒಳ್ಳೆಯ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಿ, ಅದು ತುಂಬ ಖುಷಿಯ ವಿಚಾರ. ಯಾಕೆಂತ ಹೇಳಿದರೆ ಈ ಪ್ರಶಸ್ತಿಗಳನ್ನು ಯಾರು ಅರ್ಹರಿದ್ದಾರೆ ಅಂಥವ್ರನ್ನು ನೀವು ಸೆಲೆಕ್ಟ್ ಮಾಡಿ ನೋಡಿಕೊಂಡು ಕೊಟ್ಟಿದ್ದೀರಾ. ಒಂದು ಸಾಹಿತ್ಯದಲ್ಲಿ ಒಂದು ನಮ್ಮ ಹಿರಿಯರು ಅವರು ನಮ್ಮ ಜಾನಪದ ಸಾಹಿತ್ಯದ ಮುಖಾಂತರ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟವ್ರು ಇರ್ಬೋದು, ಅಥವಾ ಕಂಪ್ಯೂಟರಿಗೆ ಒಬ್ಬರು ಇಂಗ್ಲೀಷನ್ನು ನಮ್ಮ ಕನ್ನಡ ಲ್ಯಾಂಗ್ವೇಜನ್ನು ಕಲಿಸ್ಕೊಟ್ಟವ್ರು ಇರ್ಬೋದು ಕಂಪ್ಯೂಟರಿಗೆ. ಅದೇ ಥರ ಒಬ್ಬರು ವಿಜ್ಞಾನಿಗಳಿಗೆ ಕೊಟ್ಟಂಥ ಪ್ರಶಸ್ತಿ ಇರ್ಬೋದು, ಚಲನಚಿತ್ರದ ಸಾಧಕರಿಗೆ ಕೊಟ್ಟಂಥ ಪ್ರಶಸ್ತಿಗಳಿರ್ಬೋದು. ಅತ್ಯುತ್ತಮ ರೀತಿಯ ಪ್ರಶಸ್ತಿಗಳನ್ನು ನೀಡಿದ್ದೀರಾ. ಒಂದು ಒಳ್ಳೆಯ ಒಂದು ಕೆಲಸವನ್ನು ನ್ಯೂಸ್18 ಅವರು ಮಾಡ್ತಾ ಇದ್ದೀರಿ. ನಮ್ಮ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾವತ್ತೂ ಸಪೋರ್ಟ್ ಮಾಡುವಂಥ ಸಂಸ್ಥೆ. ಹಲೋ ನಮಸ್ಕಾರ. 2026ರ ವರ್ಷದ ಕನ್ನಡಿಗ ಪ್ರಶಸ್ತಿ ಸಮಾರಂಭದ ನಮ್ಮ ಫ್ಯಾಷನ್ ಪಾರ್ಟ್ನರ್ ಸುಲಕ್ಷ್ಮಿ ಸಿಲ್ಕ್ಸ್ ಓನರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಈ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಅವರನ್ನೇ ಹೇಳೋಣ. ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಸೊ ಮೇಯ್ನ್ ಆಗಿ ನಾನು ನ್ಯೂಸ್18ಗೆ ಒಂದು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವರ್ಷದ ಕನ್ನಡಿಗ ಅಂತ ಹೇಳಿ ಯಾರ್ಯಾರು ಅಚೀವ್ ಮಾಡಿದ್ದಾರೆ, ಸೊ ಅವ್ರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ಒಂದು ಸ್ಟೇಜ್ ಆಗಿದೆ ಇದು. ಸೊ ಈ ಸ್ಟೇಜಲ್ಲಿ ಎಲ್ಲರಿಗೂ ಕೂಡ ಅವರವರ ಸಾಧನೆಯನ್ನು ಹೇಳಿ ಒಂದು
ಅವಾರ್ಡ್ ಕೊಡುವಂಥದ್ದು ಭಾಳ ಒಂದು ವಿಶಿಷ್ಟವಾದಂಥ ಒಂದು ಕೆಲಸನ ನ್ಯೂಸ್ 18 ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರೋಗ್ರಾಮಲ್ಲಿ ನಮ್ಮನ್ನು ಫ್ಯಾಷನ್ ಪಾರ್ಟ್ನರ್ ಆಗಿ ತೊಗೊಂಡಿರೋದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ನ್ಯೂಸ್ 18 ಅವ್ರಿಗೆ. ಆ್ಯಂಡ್ ಭಾಳ ಖುಷಿ ಆಯಿತು, ಯಾಕಂದರೆ ಭಾಳ ಸಾಧಕರ ಜೊತೆ ಒಂದು ಒಡನಾಟ ನಮಗಾಯಿತು. ಆಮೇಲೆ ಅವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅವರ ಬೆಳವಣಿಗೆ ಇಲ್ಲಿ ತನಕ ಬಂದಿದೆ ಅನ್ನೋದು ಅದನ್ನು ನೋಡಿ ಅದನ್ನು ಕೇಳಿ ನಮಗೆ ಭಾಳ ಖುಷಿ ಆಯಿತು. ಇದೇ ಥರ ಪ್ರತಿ ವರ್ಷ ಸತತವಾಗಿ ವರ್ಷದ ಕನ್ನಡಿಗ ಅಂತ ನೀವು ಇನ್ನೂ ಮುಂದೆ ಒರೆಸ್ಕೊಂಡು ಹೋಗಿ ಭಾಳ ಅತ್ಯುತ್ತಮ ಕೆಲಸ ನೀವು ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ವೀಕ್ಷಕರೇ, ಇವತ್ತು ನಮ್ಮ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಗಾರ್ಜಿಯಸ್ ಅಮೃತ ಅವರು. ಬನ್ನಿ ಅವರನ್ನ ಮಾತನಾಡ್ಸೋಣ. ಹಾಯ್, ಹೇಗಿದ್ದೀರಾ? ಸಖತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದ್ದೀರಾ ಅಂತ. ಮೀನ್ಸ್ ಅ ಲಾಟ್. ಅಂದ್ರೆ ಎಲ್ಲರ ಕಣ್ಣು ನಿಮ್ಮ ಮೇಲೇನೆ ಇದೆ. ಹೌದಾ? ಗೊತ್ತಿಲ್ಲ. ಓಕೆ, ನ್ಯೂಸ್ 18 ಕನ್ನಡ ಪ್ರತಿ ವರ್ಷ ಕನ್ನಡಿಗರನ್ನ ಗುರುತಿಸಿ ಅವರ ಸಾಧನೆಗೆ ಪ್ರಶಸ್ತಿ ನೀಡ್ತಾ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ಲಿ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಅಂತ ಸಾಧಕರಿಗೆ ಅವಾರ್ಡ್ ಕೊಡುತ್ತೆ. ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ಸಾಧಕರಿಗೆ ಯಾವಾಗಲೂ ನಾವು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು. ಸೊ ಈ ಒಂದು ಅವಾರ್ಡ್ಸ್ ನಮಗೆ ಇನ್ನೂ ಹುರಿದುಂಬಿಸುತ್ತೆ. ಸೊ ಎಲ್ಲ ಸಾಧಕರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಬೀಯಿಂಗ್ ಏಬಲ್ ಟು ಟೇಕ್ ಅ ಪಾರ್ಟ್ ಆಸ್ ಅ ಗೆಸ್ಟ್ ಮೀನ್ಸ್ ಅ ಲಾಟ್. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಇನ್ನು ಅಮೃತ ಅವರಿಗೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಂತ ತುಂಬ ಆಸೆ ಇದೆ? ಕಲಾ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ದ್ಯಾಟ್. ಇನ್ನೂ ಸಾಧನೆ ಮಾಡೋದು ತುಂಬ ಇದೆ ನಟಿಯಾಗಿ. ಹಾಗೆ ಸಂಗೀತ ಕ್ಷೇತ್ರದಲ್ಲೂ ನಾನು ರಾಜ್ಯ ಮಟ್ಟದಲ್ಲಿ ಅಂದರೆ ಸ್ಟೇಟ್ ಲೆವೆಲ್ ಕ್ಲಾಸಿಕಲ್ ಸಿಂಗರ್. ಸೊ ಒಂದಷ್ಟು ನಮ್ಮ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡೋಣ ಅನ್ನೋದು ನನ್ನ ತಾಯಿಯ ಕನಸಾಗಿತ್ತು. ಸೊ ನಾನು ಆ ಒಂದು ದಾರಿಯಲ್ಲಿ ನಡೀತಾ ಇದ್ದೀನಿ. ಸೊ ಜೀವನದಲ್ಲಿ ಇದು ನನ್ನ ಕನಸನ್ನು ಕಟ್ಕೊಂಡು ಹಾಗೆ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಬದುಕಬೇಕು ಅನ್ನೋದು ಒಂದು ಕನಸಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಸೊ ಇದೇ ರೀತಿ ಖುಷಿಯಾಗಿ ಆರಾಮಾಗಿರಿ. ಈಗ ನಿಮ್ಗೊಂದು ಒಂದು ಫನ್ ಕ್ವೆಶ್ಚನ್ ಇದೆ. ಐಸ್ ಕ್ರೀಮ್ ಅಂದರೆ ಇಷ್ಟನಾ? ಓಕೆ. ಯಾವ ಫ್ಲೇವರ್ ಚೆನ್ನಾಗಿ ಇಷ್ಟ ಅನ್ಸುತ್ತೆ? ಟೆಂಡರ್ ಕೋಕೋನಟ್ ನಂಗೆ ತುಂಬ ಇಷ್ಟ. ಮೈಲ್ಡ್ ಆಗಿರುತ್ತಲ್ವ, ಸೈಂಡ್ ಆಗುತ್ತೆ. ನಮ್ಮ ಸ್ಪಾನ್ಸರ್ ಕ್ರೇವ್ಮನ್ ಐಸ್ ಕ್ರೀಮ್ ಇಲ್ಲೇ ಇದ್ದಾರೆ. ಕ್ರೇವ್ಮನ್ ಐಸ್ ಕ್ರೀಮಲ್ಲಿ ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ. ನಿಮಗೆ ಯಾವ ಫ್ಲೇವರ್ ತುಂಬ ಇಷ್ಟ ಆಗಿದೆ ಅಂತ ಹೇಳಬೇಕು? ವೆನಿಲಾ, ಸ್ಟ್ರಾಬೆರಿ, ಚಾಕ್ಲೇಟ್? ನಿಮ್ಮ ಲೈಫ್ ಸಕ್ಸಸ್ನ ಯಾವುದಾದ್ರೂ ಒಂದು ಫ್ಲೇವರಿಗೆ ಕಂಪೇರ್ ಮಾಡ್ಬೋದು ಅಂದರೆ ಯಾವುದು ಕಂಪೇರ್? ವೆನಿಲಾ. ಯಾಕೆ? ಇಟ್ ಈಸ್ ಅಂದರೆ ಸಟಲ್ ಆಗಿದೆ, ತೀರಾನು ಶುಗರಿ ಆಗಿರಲ್ಲ. ಐ ಲವ್ ಇಟ್ ಆ್ಯಂಡ್ ಐ ಆಮ್ ಲವಿಂಗ್ ಮೈ ಜರ್ನಿ. ಸೊ ರಿಲೇಟಬಲ್, ಮೈಲ್ಡ್ ಆಗಿದೆ ಅಂತ. ಅಮೃತ, ನಮ್ಮ ಒನ್ ಮೋರ್ ಸ್ಪಾನ್ಸರರ್ XLPU ಕಾಲೇಜ್ ಗುರುವಾಯೂನ್ಕೆರೆ ಅವರು. ಅವರ ಎಜುಕೇಷನ್ ಫೀಲ್ಡಲ್ಲಿ ತುಂಬ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಅವರ ಪರವಾಗಿ ನಿಮ್ಗೆ ಇನ್ನೊಂದು ಕ್ವೆಶನ್. ನಿಮ್ಮ ಲೈಫ್ನ ಬೆಸ್ಟ್ ಟೀಚರ್ ಅಥವಾ ಬೆಸ್ಟ್ ಎಜುಕೇಷನ್ ಅಂತ ಅನಿಸಿದ್ದು? ನನ್ನ ಲೈಫ್ನ ಬೆಸ್ಟ್ ಟೀಚರ್ ಬಂದು ನನ್ನ ತಾಯಿ. ಎಲ್ರಿಗೂ ಅವರ ತಾಯಿ ಪ್ರಥಮ ಗುರು ಅಂತ ಹೇಳ್ತಾರೆ. ಶಿ ಇಸ್ ಮೈ ಫಸ್ಟ್ ಟೀಚರ್ ಆ್ಯಂಡ್ ಶಿ ಇಸ್ ಆಲ್ಸೋ ಮೈ ಗೈಡ್ ಇನ್ ಮೈ ಲೈಫ್. ಯಾವುದೋ ಒಂದು ಮಿಸ್ಟೇಕಿಂದ ನೀವು ಕಲ್ತ್ಕೊಂಡಿದ್ದಿದೆಯಾ? ತುಂಬ ಕಲಿತೀವಿ ಲೈಫಲ್ಲಿ. ಐ ಮೀನ್ ಇನ್ಫ್ಯಾಕ್ಟ್ ಎವ್ರಿ ಡೇ ಈಸ್ ಅ ಲರ್ನಿಂಗ್ ಫಾರ್ ಮೀ. ಒಂದು ಮಿಸ್ಟೇಕ್ ಅಂದರೆ ದ ಮೋರ್ ಕಾಮರ್ ದ ಬೆಟರ್. ಆದಷ್ಟು ತಾಳ್ಮೆಯಿಂದ ಇರೋದು ಥಿಂಗ್ಸ್ನ ಮೆಸ್ಅಪ್ ಮಾಡಲ್ಲ. ಸೊ ಅದು ನಮಗೆ ಯಾವಾಗಲೂ ಆಗ್ತಾ ಇರುತ್ತೆ. ಅದನ್ನ ರಿಯಲೈಸ್ ಆಗಿ ಅಡ್ವಾನ್ಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಮಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಸಾಧಕರ ಮಧ್ಯೆ ನಾವಿದ್ದೀವಿ ಅಂತ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಾಧಕರು, ಅವ್ರನ್ನ ಗುರುತಿಸಿ ಪ್ರತಿಯೊಬ್ಬರೂ ನೀವು ಪ್ರತಿಯೊಂದು ಆಸ್ಪೆಕ್ಟ್ಸ್, ಸ್ಪೋರ್ಟ್ಸ್ ಅಂತ ತಗೊಂಡ್ರೆ, ಇಲ್ಲ ಆರ್ಟ್ಸ್ ಅಂತ ತಗೊಂಡ್ರೆ, ಸೊ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಯಾರು ಅರ್ಹರು ಅನ್ನೋದನ್ನು ಹುಡುಕಿ ನೀವು ಮಾಡ್ತಿರೋ ಒಂದು ತುಂಬ ಖುಷಿ ಇದೆ. ವೆರಿ ಹ್ಯಾಪಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸ್ಪೆಷಲಿ ಪಾಲ್ಗೊಂಡಿದ್ದು ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ ಮ್ಯಾಮ್. ಇವ್ರನ್ನೆಲ್ಲ ನೋಡಿ ಇವ್ರ ಜೊತೆ ಎಲ್ಲ ಒಂದು ಅವ್ರ ಕಣ್ತುಂಬ ನೋಡೋದಕ್ಕೆ ಆ ಸಾಧನೆನ ತುಂಬ ಖುಷಿ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. XLPU ಕಾಲೇಜ್ ಒನ್ ಆಫ್ ದ ಸ್ಪಾನ್ಸರ್ಸ್ ನಮಗೆ. ಸೊ ಈಗ ಲೈಫಲ್ಲಿ ನಾವು ಮುಂದೆ ಬರಬೇಕು ಅಂತಂದ್ರೆ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಲೈಫಲ್ಲಿ ಬೆಸ್ಟ್ ಮೆಂಟರು ಆರ್ ಬೆಸ್ಟ್ ಟೀಚರ್ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾರನ್ನ ನೆನಪು ಮಾಡ್ಕೊಳ್ತೀರಾ? ಐ ಥಿಂಕ್ ಮೈ ಮದರ್ ಇಸ್ ಮೈ ಬೆಸ್ಟ್ ಮೆಂಟರ್ ಅಂತ ಅನ್ಸುತ್ತೆ. ಸೊ ಎಲ್ಲರಿಗೂ ಅವ್ರ ಮದರೇ ಬೆಸ್ಟ್ ಮೆಂಟರ್, ದ ಫಸ್ಟ್ ಮೆಂಟರ್ ಆ್ಯಂಡ್ ದ ಬೆಸ್ಟ್ ಮೆಂಟರ್.
ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಲವಾರು ವರ್ಷಗಳಿಂದ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಸಾಕಷ್ಟು ಒಳ್ಳೆ ಕೊಡುಗೆ ಕೊಟ್ಟಿರುವಂಥ ಭೂಮಿಕಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನ್ಯೂಸ್ 18 ಅಂದ್ರೆ ನಮ್ಮ ಮನೆ ಅದು. ಸೊ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಪ್ರತಿ ವರ್ಷವೂ ಬರ್ತೀನಿ ಆ್ಯಂಡ್ ಈ ವರ್ಷ ಅಂತೂ ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಅನ್ನುವಂಥ ಒಂದು ಟೈಟಲ್ನ ಇಟ್ಕೊಂಡು ಹಲವಾರು ಸಾಧಕರಿಗೆ ಪ್ರಶಸ್ತಿ ಕೊಡ್ತಾ ಬಂದಿದೆ. ಈ ಪ್ರಶಸ್ತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕಲಾವಿದನಿಗಾಗಲಿ ಒಬ್ಬ ಸಾಧಕನಿಗಾಗಲಿ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಖಂಡಿತವಾಗ್ಲೂ. ಯಾಕಂದರೆ ಪ್ರಶಸ್ತಿ ಅನ್ನೋದು ಖಂಡಿತವಾಗ್ಲೂ ಅದು ದೊಡ್ಡ ಜವಾಬ್ದಾರಿ. ಮತ್ತು ಇವತ್ತಿನ ಯೂತ್ಸಿಗೆ ನೀವು ಒಂದು ಸಜೆಷನ್ ಕೊಡೋದಾದರೆ ಸಾಧನೆಯ ಹಾದಿ ಕಡೆಗೆ ಹೋಗೋದಕ್ಕೆ ಒಂದು ಟಿಪ್ ಅಥವಾ ಒಂದು ಸಲಹೆ? ಬೇರೆಯವ್ರು ಮಾತಾಡೋದಕ್ಕೆ ನೀವು ಕಿವಿ ಕೊಡಬೇಡಿ. ನಿಮ್ಗೆ ಏನು ಮಾಡಬೇಕು ಅನಿಸುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು, ನಿಮ್ಮ ಮನಸ್ಸು ಏನು ಹೇಳ್ತಲ್ಲ ಅದನ್ನು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಾಧನೆನ ನೀವು ಆದಷ್ಟು ಬೇಗ ರೀಚ್ ಆಗ್ಬೋದು. ಇದು ಒಂದು ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಕನ್ನಡಕ್ಕೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಒಳ್ಳೆಯ ಕಾರ್ಯಕ್ರಮ, ಒಂದು ಮೋಟಿವೇಶ್ನಲ್ ಕಾರ್ಯಕ್ರಮ ಇದು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋರು, ಅವರು ಕೆಲಸ ಮಾಡೋರು ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರದಲ್ಲಿ, ಅವರು ಯಾವುದು ಕೃಷಿಯಲ್ಲಿ ಇರ್ಬೋದು, ಲೇಖನದಲ್ಲಿರ್ಬೋದು, ಸಮಾಜ ಸೇವೆಯಲ್ಲಿ ಇರ್ಬೋದು, ಅಥವಾ ಇನ್ನಿತರ ಯಾವುದು ಕ್ಷೇತ್ರದಲ್ಲಿ ಇರ್ಬೋದು, ಒಂದು ಇಂಥ ಎಂಟರ್ಟೈನ್ಮೆಂಟ್ ಚಾನಲ್ ಮುಖಾಂತರ ಅವ್ರಿಗೆ ಗುರುತು ಹಿಡಿದು ಅವ್ರಿಗೆ ಇಲ್ಲಿ ಸನ್ಮಾನ ಕೊಡೋದು, ಇದು ಭಾಳ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಈ ಕರುನಾಡು ಸಾಧಕರ ಸಾಗರ, ಪ್ರತಿಭೆಗಳ ಆಗರ. ಕಲೆ ಇರದ ಕಲೆಯಲ್ಲ ಕಾಂತ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಪರಿಶೀಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ನಿನ್ನೆದುರಲ್ಲಿ ನಾನು, ನನ್ನೆದುರಲ್ಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ಇದು ಸ್ಟೇಜು, ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜು. ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ನೋಡಿದ್ರಲ್ಲ, 2025-26ನೇ ಸಾಲಿನ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸೆಲೆಬ್ರಿಟಿ ಶೋನ. ಇಷ್ಟೆಲ್ಲ ನೋಡಿದ ಮೇಲೆ ಈ ವರ್ಷದ ಸಾಧಕರು ಯಾರು, ಯಾವೆಲ್ಲ ವಿಭಾಗದಲ್ಲಿ ಯಾರಿಗೆಲ್ಲ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅನ್ನೋ ಕುತೂಹಲ ನಿಮಗೂ ಕಾಡ್ತಾ ಇದೆ ಅಲ್ವಾ? ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು 12 ಕ್ಷೇತ್ರಗಳ ಗಣ್ಯರನ್ನ ಸನ್ಮಾನಿಸುವ ಆ ಅಭೂತಪೂರ್ವ ಕ್ಷಣಗಳನ್ನ ನಿಮ್ಮುಂದೆ ಇಡ್ತಾ ಇದ್ದೀವಿ. ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.